ಎಲ್ಲರಿಗೂ ನಮಸ್ಕಾರ. ಕೇಣಿಸುವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇವತ್ತಿನ ವಿಡಿಯೋ ಇದು ಸ್ವಲ್ಪ ದೀಪಾವಳಿ ಸಮಯದ್ದು ವಿಡಿಯೋ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಲೇಟ್ ಆಗಿತ್ತು. ಹಾಗೆ ಇವತ್ತು ನಿಮ್ಮ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಮೂಡುಬಿದ್ರೆಯ ಜವಣೇರ್ ಬೆದ್ರ ಫೌಂಡೇಶನ್ ಇವರು ಆಯೋಜಿಸಿರುವ ದೀಪಾವಳಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಕ್ತಿಗಾನ ಸಿಂಚನ, ಯೋಧ ನಮನ, ಅದೇ ರೀತಿ ಗೂಡುದೀಪ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಹೀಗೆ ಬಹುಮಾನ ವಿತರಣೆ, ಹಾಗೆ ಸನ್ಮಾನ ಕಾರ್ಯಕ್ರಮ ಇದೆಲ್ಲವನ್ನು ಕೂಡ ಅವರು ಆಯೋಜಿಸಿದ್ರು. ಹಾಗೆ ಅದರಲ್ಲಿ ನನಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ರು. ಹಾಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸಂಘಟನೆ ವತಿಯಿಂದ ನಡೆಯುವ ದೀಪಾವಳಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಗೌರವಿಸ್ತಾ ಇದ್ದೇವೆ. ಈ ಪುಟ್ಟ ಕಂದಮ್ಮನನ್ನ ಗೌರವಿಸುವಂತ ಉದ್ದೇಶ ಭಜನೆಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಈ ಒಂದು ಯೋಧನಿಗೆ ಶ್ರೀ ರಕ್ಷೆ ಆಗಿರ್ಬೇಕು. ಯೋಧರು ಗಡಿಯನ್ನು ಕಾದು ನಮ್ಮ ರಕ್ಷಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ವೀರ ಯೋಧರಾಗಿ ಪರಾಕ್ರಮವನ್ನು ಮೆರೆದು ನಮ್ಮ ದೇಶ ರಕ್ಷಣೆಯಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಹೊಂದಿಕೊಂಡು ರಕ್ಷಣೆಯನ್ನ ಮಾಡಬೇಕು. ಅವನ್ನು ಮಾಡಬೇಕಾದ್ರೆ ಎಂತಹ ಪುಣ್ಯವಂತ ತಂದೆ ತಾಯಿಗಳ ಆಶೀರ್ವಾದದಿಂದ ಹುಟ್ಟಿ ಬಂದಂತಹ ಸಂದೀಪ್ ಶೆಟ್ಟಿ ಇವರು ಗಡಿ ಭದ್ರತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾರೂರು ಗ್ರಾಮದ ಅರಮನೆ ಬಳಿಯ ರಾಜು ಶೆಟ್ಟಿ ರತಿ ದಂಪತಿಯವರ ಪುತ್ರ ಸಂದೀಪ್ ಎಂ ಶೆಟ್ಟಿ ಮಾರೂರು ಅವರು ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿರುವ ಪರಂಪರೆ ಹೊಂದಿರುವಂತಹ ಅಡುಗೆ ತಿಂಡಿ ತಿನಿಸುಗಳನ್ನ ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮೆಲ್ಲರಿಗೂ ಪರಿಚಯಿಸ್ತಾ ಹಳೆಯ ಆಹಾರ ಪದ್ಧತಿಯನ್ನ ಮತ್ತೆ ಮತ್ತೆ ನಮ್ಮೆಲ್ಲರಿಗೂ ತೋರಿಸ್ಪಡಿಸ್ತಾ ಕಿಣಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಸವಿನಯವಾದಂತಹ ಅಡುಗೆ ತಿನಿಸುಗಳನ್ನ ವಿತರಿಸುವ ಮೂಲಕ ಮತ್ತೆ ನಮ್ಮೆಲ್ಲರ ಪಾರಂಪರಿಕ ಅಡುಗೆಗಳನ್ನ ಜನಪ್ರಿಯಗೊಳಿಸುವ ದೃಷ್ಟಿಯಲ್ಲಿ ಇದರ ತಿಳುವಳಿಕೆಗಳನ್ನ ಯೂಟ್ಯೂಬ್ ಚಾನಲ್ಗಳನ್ನೆಲ್ಲರೂ ಬಿತ್ತರಿಸಿ ಮೂಡುಬಿದ್ರೆಯ ಹೆಮ್ಮೆಯ ಮಣ್ಣಿನ ಪುತ್ರಿಯಾಗಿರುವಂತಹ ಶ್ರೀಮತಿ ವಿನಯ ಟಿ ಕಿಣಿರವರು ಇವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾವೆಲ್ಲರೂ ಸ್ಟೇಟಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಸೂರಜ್ ಎಸ್ ಅಂಚನ್ ಎಂಬಂತಹ ಆ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಬರ್ತದೆ. ಆ ವ್ಯಕ್ತಿ ಈಗ ನಾವೆಲ್ಲರೂ ಅವರನ್ನ ಗೌರವಿಸ್ತಾ ಇದ್ದೇವೆ. ಸೂರಜ್ ಎಸ್ ಅಂಚನ್ ಧಾರ್ಮಿಕ ಆಚರಣೆಗಳು, ಹಬ್ಬ ಹಾಗೂ ಸಾಂಸ್ಕೃತಿಕ ಕಲಾಪಗಳನ್ನು ವಿಶಿಷ್ಟವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತುತಪಡಿಸಿ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ದೀಪಾವಳಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ನಿಮ್ಮ ಮತ್ತಷ್ಟು ಇಂತಹ ಸಾಮಾಜಿಕ ಕೆಲಸಗಳು, ಜನರಿಗೆ ಮುಟ್ಟುವಂತಹ ಕೆಲಸಗಳು ಮತ್ತಷ್ಟು ಎಷ್ಟು ನೀನು ಸ್ವಚ್ಛ ಭಾರತ್ ಮಾಡಿದ್ದು 108 ಅದೆಲ್ಲ ಕೈಕಾಯಿ ಅನ್ಬೋದು ಕುದ್ದು ತೂತೆ ಅವಳ ನಮ್ಮನ ಆ ಡ್ರೈನೇಜಿನ ನರಕಂದು ಮಂಡ ವಾಸನೆ ಗ್ಲೌಸ್ ಮಾಡ್ತೀವಿ ಎಲ್ಲ ಮಲ್ಪಾಯ ನಾನು ಅಗತ್ಯ ಉಂಟು ಇನ್ನು ದೇಶ ಸೇವೆಗೆ ಊರಿಗೂ ದಾದಾಂಡದ ಒಂಜೆಟ್ಟೆ ಕೆಲಸ ಮಲ್ಪೊಡಿನ ದೃಷ್ಟಿ ನಿಟ್ಟದು ಎಡ್ಡೆ ಕೆಲಸ ಮಲ್ತೊಂದು ಪುನಃ ಜವಣರ್ ಬೆಂದ್ರದ ಊಟ ಭಾರಿ ಎಡ್ಡೆ ಕೆಲಸ ಮಲ್ತೊಂದು ಎಕ್ಕುಲ್ಲ ಕೆಲಸ ಸತಿ ಭಾಗ್ಯ ಆಗುದಿಲ್ಲ ಅಂಚಂದ ಐತಿ ಪುನಃ ಜವಣೇರು ವಿಶೇಷವಾಯಿನ ಆರ್ಥಿಕ ಶಕ್ತಿವಂತರಂತೆ ಭಾರಿ ಖರ್ಚಿಲ್ಲ ಉಂಟಾಗಲಿ ಜನಕುಲ ಸಹಕಾರ ಅಂತಂತೆ ಕೊರಪೇರು ಆ ರೀತಿ ಮಲ್ತೊಂದುಲ್ಲೇರು.
ಫ್ರೆಂಡ್ಸ್, ಇವಾಗ ನಿಮ್ಮ ಜೊತೆ ನಾನಿಲ್ಲಿ ಗೂಡು ದೀಪಗಳ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ನಾವು ಸಣ್ಣದಿರಬೇಕಾದ್ರೆ ನಮ್ಮ ಮನೆಗೆ ದೀಪಾವಳಿ ಟೈಮಲ್ಲೆಲ್ಲ ನಾವೇ ಗೂಡು ದೀಪಗಳನ್ನು ಮಾಡೋದಿತ್ತು. ಈಗ ಎಲ್ಲ ಅಂಗಡಿಗೆ ಹೋಗಿ ಕ್ರಯಕ್ಕೆ ದುಡ್ಡು ಕೊಟ್ಟು ತಂದು ನಾವು ಗೂಡು ದೀಪವನ್ನು ತರ್ತೇವೆ ಮನೆಗೆ. ಆದರೆ ಇಲ್ಲೆಲ್ಲ ವಿಚಿತ್ರವಾದ ಗೂಡು ದೀಪ ಇದೆ. ಯಾಕಂದರೆ ನಾವು ಅಡುಗೆಗೆ ಬಳಸುವಂಥ ಸ್ಪೈಸಸ್ ಇರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿ, ಮೊರಾಟಿ ಮೊಗ್ಗು ಅದರಲ್ಲೆಲ್ಲ ಮಾಡಿದ್ದಾರೆ, ಏಲಕ್ಕಿಯಲ್ಲೆಲ್ಲ. ಹಾಗೆ ಇದೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇತ್ತು. ಬೀಜರಹಿತ ಒಂದು ಗಿಜಿಗಿಜಿ ಗಿಡ ಅಂತ ಹೇಳಿ. ಹಾಗೆ ಅದರಿಂದ ಎಲ್ಲ ಮಾಡಿರುವಂಥ, ನಮಗೆ ನಿಜವಾಗ್ಲೂ ಊಹೆ ಕೂಡ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಅದರಿಂದ ಎಲ್ಲ ಮಾಡಿರುವಂಥ ಈ ಗೂಡು ದೀಪ ಇದೆಯಲ್ವಾ, ತುಂಬ ವಿಶೇಷವಾದದ್ದು. ಹಾಗೆ ನೋಡಿ, ಇಲ್ಲಿ ಅವರು ಬರೆದಿದ್ದಾರೆ, ಬೀಜರಹಿತ ನಕ್ಷತ್ರಗಳ ಕಸ, ಅದೇ ರೀತಿ ಹಾಗೂ ಕಾಡಿದ್ದು ಗಿಜಿಗಿಜಿ ಗಿಡದ ಕಸದಿಂದ ರಚಿಸಲ್ಪಟ್ಟ ಗೂಡು ದೀಪ ಅಂತೆ. ಹಾಗೆ ಇದನ್ನೆಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇವಾಗ ಗೂಡುದೀಪ ಸ್ಪರ್ಧೆ ಕಾರ್ಯಕ್ರಮಗಳೆಲ್ಲ ಎಲ್ಲ ಕಡೆ ನಡೆಯುವುದಿಲ್ಲ. ಹಾಗೆ ಇವರು ಜವನೇರ್ ಬೆದ್ರದವರು ಒಂದು ವಿಶೇಷವಾಗಿ ವರ್ಷವನ್ನು ಕೂಡ ಇದನ್ನೊಂದು ಆಯೋಜಿಸ್ತಾರೆ. ಹಾಗೆ ಬಗೆ ಬಗೆಯ ರಂಗೋಲಿಗಳು ಇತ್ತು, ತುಂಬಾ ಇತ್ತು. ಗೂಡುದೀಪ, ರಂಗೋಲಿ ಇದನ್ನೆಲ್ಲವನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡಿ. ನಾನು 20 ವರ್ಷದಿಂದ ಈ ಗೂಡು ದೀಪವನ್ನು ತಯಾರು ಮಾಡ್ತಿದ್ದೇನೆ. ಈ ವರ್ಷ 20ನೇ ವರ್ಷದ ಒಂದು ವಿಶೇಷ ಸುವಸ್ತುಗಳಾದ 15 ಬಗೆಯ ಗರಂ ಮಸಾಲೆ ಪದಾರ್ಥವನ್ನು ಬಲಿಯಿಂದ ನಾವು ದೀಪಾವಳಿಗೆ ಎಂತ ಅಗತ್ಯ ಮುಖ್ಯ ಇರುವುದು ಬಲಿಂದ್ರ ಇಲ್ಲಿಗೆ ಕಾಣಲಿಕ್ಕೆಲ್ಲ ತುಂಬ ವಿರಳ. ಗೂಡು ದೀಪದಲ್ಲಿ ಬಲಿಂದ್ರವನ್ನು ಚಿತ್ರಿಸಿದ್ದೇನೆ. ಬಲಿಂದ್ರ ಕರೆಯುವುದನ್ನು ಈಗ 15 ಬಗೆಯ ಇದಕ್ಕೆ 5 ತಿಂಗಳು ಸಮಯ ತಗೊಂಡು 5 ತಿಂಗಳು ಇದೆಲ್ಲ ಏಲಕ್ಕಿ ಬೀಜದಲ್ಲಿ ಬರ್ತದ್ದು. ಏಲಕ್ಕಿ ಬೀಜ ಇದು ಲವಂಗದ್ದು ಕಟ್ ಮಾಡಿ ಫ್ಲವರ್, ದಾಲ್ಚಿನಿ ಕೆತ್ತು, ದಾಲ್ಚಿನಿ ಎಳೆ, ಮತ್ತೆ ಸ್ಟಾರ್ ಫ್ಲವರ್, ಬಿಳಿ ಕರಿಮೆಣಸು, ಗಸಗಸೆ, ಬಿಳಿ ಕರಿಜೀರ, ಇದು ಏಲಕ್ಕಿ ಕೋಡು, ಲವಂಗ ಕಟ್ ಮಾಡಿ, ಇದು ಸ್ಟಾರ್ ಫ್ಲವರ್, ಇದು ಕಾಲಜೀರಿಗೆ ಅಂತ, ಇದು ಕಾಲಜೀರಿಗೆಯಲ್ಲಿ ಬರ್ತದೆ. ಇನ್ನೊಂದು ಕಲರ್ ಇತ್ತು ಗಸಗಸೆ, ಲವಂಗ, ಜಾಯಿಕಾಯಿ, ಕರಿಮೆಣಸು, ಮತ್ತೆ
ಸಿನಿಮಾ ಬಂದ ಆ ಸಿನಿಮಾಗೆ ನಾಯಕ ನಟಿಯಾದ ಅಭಿನಯ ಮಾಡಿದೆ, ಸುಗುಕಾದ ನಾಯಕ ನಟಿಯಾದ ಅಭಿನಯ ಮಾಡ್ಕೊಂಡಿದ್ದೆ. ಇದು ಡಿಸೆಂಬರ್ ಸಿನಿಮಾ ಇದ್ರಲ್ಲೇ ಮಾಡ್ಬೇಕಂತ ಹೇಗೆ ಒಂದು ಐಡಿಯಾ? ಇದು 4 ವರ್ಷದ ಮುಂಚಿನ ಪ್ಲಾನ್. ಕಲರ್ ಎಲ್ಲ ಚಾಯ್ಸ್ ಆಗಿ ವರ್ಷ ಕೂಡ ಇಲ್ಲಿ ಪಾಲ್ಗೊಳ್ತೀರಾ ನೀವು? ಮೊದಲ ಸಲ ಬೇರೆ ಬೇರೆ ಕಡೆ 20 ವರ್ಷದಿಂದ ಸ್ಪರ್ಧಿಸ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನಾನು ಎಷ್ಟು ಖರ್ಚಾಗಿದೆ ಅಂದ್ರೆ ಕಾಸ್ಟ್ಲಿ ಎಲ್ಲ ಐಟಮ್ 1,000 ಒಳಗೆ. ಅದಕ್ಕೆ ಒಂದು ಏಲಕ್ಕಿ ಕೋಡ್ ಉಂಟಲ್ಲ ಅದಕ್ಕೆ ಸ್ವಲ್ಪ ಕಾಸ್ಟ್ 3/4 kg ಹೋಗಿದೆ. ಸ್ವಲ್ಪ ಕಾಸ್ಟ್ಲಿ ಒಳ್ಳೇದು ಕಡಿಮೆ ಸಿಗ್ತದೆ. ಇದು ಕೆಜಿ 3,000. ಹೌದು. 2,000 ಅಷ್ಟು ಒಳ್ಳೇದು. ನಾನು ಇದಕ್ಕಿಂತ ಮುಂಚೆ ನಾವು ಕಲರ್ ಯಾವುದೆಲ್ಲ ಪೇಪರ್ ವಿವಿಧ ರೀತಿಯ ಅದೆಲ್ಲ ಮಾಡಿ ಆಗಿದೆ ಮಾಡ್ತಿದ್ದೆ. ಅದರ ನಂತರ ಭತ್ತ ಬೈಹುಲ್ಲು ಮತ್ತೆ ಬಸಳೆದ್ದು ಮತ್ತೆ ಹೂವಿದ್ದು ಮತ್ತೆ ವೀಳ್ಯದೆಲೆ ಕಾಯಿಮೆಣಸು ಡ್ರೈ ಫ್ರೂಟ್ಸ್ ಸಿರಿಧಾನ್ಯ ನವಧಾನ್ಯ ತರಕಾರಿ ಬೀಜ 25 ನಮ್ಮ ತರಕಾರಿ ಬೀಜ ಕಳೆದ ವರ್ಷ 40 ಬಗೆಯ ವಿವಿಧ ಫಲವಸ್ತು ಬೀಜ ಅದರ 3 ವರ್ಷದಿಂದ ಕಲೆಕ್ಟ್ ಮಾಡಿ ಫಲವಸ್ತು ಬೀಜ 40 ನಮೂನೆ 1 ವರ್ಷದಿಂದ ಕಲೆಕ್ಟ್ ಮಾಡಿ ಅದನ್ನು ಮೀನು ಮತ್ತು ಮೀನುಗಾರಿಕೆ ಚಿತ್ರದಲ್ಲಿ ಮಾಡಿದ್ದೇವೆ. ಅದಕ್ಕೆ 15 ಕಡೆ ಅದಕ್ಕೆ 51 ಕಡೆ ಇಟ್ಟು ಬಂದಿದ್ದೇವೆ. ಒಂದು ವಿಶೇಷವಾಗಿ ಅಭಿಯಾನ ಆ ಒಂದು ಆಸಕ್ತ ಕುಟುಂಬಕ್ಕೆ ನಮ್ಮ ಮೂಡಬಿದ್ರೆಯ ಐಡಿಯಾ ಆಗ್ಬೋದು, ಪೇಷನ್ಸ್ ತುಂಬಾ ಬೇಕು ಅಲ್ವಾ? ನೆರವೇರಿಸಿದಂತ ಯೂಟ್ಯೂಬ್ 5 ತಿಂಗಳ ಟೈಮ್ ವಿಡಿಯೋ ವೈರಲ್ ಆಗಿತ್ತು. ದೇಶದ ಪ್ರಧಾನಮಂತ್ರಿಯವರು ಸಹ ಅಭಿನಂದನೆಗೆ ಅರ್ಹ. ನೋಡಿ ಫ್ರೆಂಡ್ಸ್, ಇಲ್ಲಿಗ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೇನೆ. ಸುಮಾರು ಹಳೆಯ ತುಂಬ 1000 ವರ್ಷಕ್ಕೂ ಹೆಚ್ಚಿನ ಇತಿಹಾಸವಿರುವಂಥ ಈ ಗೋಪಾಲಕೃಷ್ಣ ದೇವಸ್ಥಾನ. ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಜವನೇರ್ಬೇದ್ರ ಫೌಂಡೇಶನ್ನವರು. ಹಾಗೆ ಇಲ್ಲಿಗ ದೇವಸ್ಥಾನದ ಒಳಗೆ ಎಲ್ಲ ರಂಗೋಲಿಯನ್ನು ಹಾಕಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕಿಣಿಸ್ ವಾಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಓಕೆ, ಹಾಗಾದರೆ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್.